ಮಕರ ರಾಶಿಗೆ ಮೂರನೇ ಶನಿ ಆಗಿರ್ತಾನೆ. ಮೂರನೇ ಶನಿ ಮಕರ ರಾಶಿಗೆ ಆಗಿದ್ದುಕೊಂಡಾಗ ಎಲ್ಲಿ ಪ್ರಭಾವವನ್ನು ಬೀರ್ತಾನೆ ಅಂತಂತಂದ್ರೆ ಎಜುಕೇಷನ್ ಮೇಲೆ ಪ್ರಭಾವವನ್ನು ಬೀರ್ತಾನೆ. ಸೊ ಅದಕ್ಕೆ ವಿದ್ಯಾರ್ಥಿ ಜೀವನದಲ್ಲಿದ್ದಿರಿ ಅಂತಂತಂದ್ರೆ ಮಕರ ರಾಶಿಯವರು ತಪ್ಪದೆ ಶನಿದೇವರ ಆರಾಧನೆಯನ್ನೇ ಮಾಡಿರಿ. ಈ ಸಂದರ್ಭದೊಳಗೆ ಯಾಕೆ ನೀಲಮಣಿಯ ಧಾರಣೆಯನ್ನು ಮಾಡ್ಕೊಳ್ರಿ. ಎಲ್ಲರೂ ನೀಲಮಣಿ ಧಾರಣೆ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಉಚ್ಚ ನಿಚ್ಚಗಳನ್ನು ಒಂದ್ಸತ ನೋಡ್ಕೊಳ್ರಿ, ನೋಡಿಕೊಂಡು ಆ ನೀಲಮಣಿಯನ್ನು ಧಾರಣೆ ಮಾಡ್ಕೊಳ್ರಿ. ಇದರಿಂದ ಅವಶ್ಯವಾಗಿ ನಿಮಗೆ ಪಾಸಿಟಿವ್ ವೈಬ್ಸ್ ಸಿಗ್ತದೆ. ಸೊ ಅದಕ್ಕೆ ಮಕರ ರಾಶಿಯವರಿಗೆ ತಾನು ನಿಂತುಕೊಂಡು ವೃತ್ತಿಪರ ಶಿಕ್ಷಣ ಅಂತ ನಾವು ಹೇಳ್ತೇವೆ. ಏನಪ್ಪ ಅಂತಂದ್ರೆ ವೃತ್ತಿಪರ ಶಿಕ್ಷಣ. ಸೊ ಆ ವೃತ್ತಿಪರ ಶಿಕ್ಷಣದಲ್ಲಿ ಅವನು ನಿಂತ್ಕೊಂಡಿದ್ದಾನೆ. ಪ್ರೈಮರಿ ಎಜುಕೇಷನ್, ಸೆಕೆಂಡರಿ ಎಜುಕೇಷನ್. ಸೊ ಈ ರೀತಿಯಾಗಿ ಆ ಒಂದು ಇದರಲ್ಲಿ ಏನಪ್ಪ ಅಂತಂದ್ರೆ ಟೋಟಲ್ ಮಾಧ್ಯಮಿಕವಾಗಿರ್ತಕ್ಕಂತಹ ಮತ್ತು ಅಪ್ಗ್ರೇಡ್ ಆಗಿರ್ತಕ್ಕಂತಹ ಎಜುಕೇಷನ್ನಿನ ವ್ಯವಸ್ಥೆಗೆ ಬಹುಮುಖ್ಯ ಕಾರಣನಾಗಿ ನಿಂತುಕೊಳ್ತಾ ಇದ್ದಾನೆ ಆ ಶನಿ ಪರಮಾತ್ಮ. ಮತ್ತು ಏನು ಸಣ್ಣ ವ್ಯವಹಾರಗಳು, ಸಣ್ಣ ಏನು ವ್ಯವಹಾರ ಮಾಡ್ತೇವೆ, ದಿನದ ವ್ಯವಹಾರಗಳು ಮತ್ತು ವಿಶೇಷವಾಗಿ ಪ್ರವಾಸಗಳು, ಇದೆಲ್ಲದಕ್ಕೂ ಕೂಡ ಇದೇ ರಾಶಿಯವರ ಮೇಲೆ ಪ್ರಭಾವವನ್ನು ವಿಶೇಷವಾಗಿ ಬೀರ್ತಾ ಇದ್ದಾನೆ. ಧನು ರಾಶಿಗೆ 4ನೇ ಶನಿ ಆಗ್ತಾ ಇದ್ದಾನೆ. 4ನೇ ಶನಿ ಅಂತಂದಮೇಲೆ ಏನೇನು ಅವನು ಪ್ರಭಾವವನ್ನು ಬೀರ್ತಾನೆ ಅಂತಂತಂದ್ರೆ ಬಹುಮುಖ್ಯವಾಗಿ ಧನುರಾಶಿಯವರಿಗೆ ಕುಟುಂಬ, ಮನೆಯ ಮೂಲ ಸ್ಥಾನ, ಅನುವಂಶಿಕತೆ ಮತ್ತು ತಂದೆ. ಸೊ ಆ ಎಲ್ಲ ಸ್ಥಾನಗಳ ಮೇಲೆ 4ನೆಯ ಸ್ಥಾನ ಏನಿದೆ ಇದೆಲ್ಲವನ್ನು ಪ್ರತಿನಿಧಿಸ್ತದೆ. ಸೊ ಈ ರೀತಿಯಾಗಿ ಆ ಭಗವಂತ ಶನಿದೇವರು ಈ ಎಲ್ಲ ಕ್ಷೇತ್ರಗಳ ಮೇಲೆ ತಾನು ಪ್ರಭಾವವನ್ನು ಬೀರ್ತಾ ಇದ್ದಾನೆ. ಮನೆ ಕಟ್ಟುವಂತಹ ಸೌಭಾಗ್ಯ, ರಿಯಲ್ ಎಸ್ಟೇಟ್, ಮನೆ ಪೂರ್ಣಗೊಳಿಸುವಿಕೆ, ಮನೆಯ ವಾತಾವರಣ, ಬಾಲ್ಯದ ದಿನಗಳು. ಸೊ ಇದೆಲ್ಲವೂ ಕೂಡ 4ನೇ ಸ್ಥಾನ, ಒಂದು ರೀತಿ ಸುಖ ಸ್ಥಾನ ಅಂತ ನಾವು ಅದನ್ನು ಕರಿತೇವೆ. ತನುಸ್ಥಾನದಲ್ಲಿ ಮೀನರಾಶಿಗೆ ಇದ್ದರೆ ಧನಸ್ಥಾನದಲ್ಲಿ ಕುಂಭರಾಶಿಗೆ ಇದ್ದಾನೆ. ಸಹಜ ಸ್ಥಾನದಲ್ಲಿ ಮಕರ ರಾಶಿಗೆ ಇದ್ದಾನೆ. ಸುಖ ಸ್ಥಾನದಲ್ಲಿ ಎಲ್ಲಿ ಬರ್ತಾ ಇದ್ದಾನೆ ಭಗವಂತ ಅಂತಂದರೆ ಸುಖ ಸ್ಥಾನಕ್ಕೆ ಸರಿಯಾಗಿ ಧನುರಾಶಿಗೆ ಭಗವಂತ ಬರ್ತಾ ಇದ್ದಾನೆ. ಸೊ ಅದಕ್ಕೆ ಈ ಒಂದು 4ನೇ ಸ್ಥಾನದೊಳಗೆ ಇದ್ಕೊಂಡು ಈ ಎಲ್ಲವನ್ನ ಪ್ರತಿನಿಧಿಸ್ತಾನೆ. ವೃಶ್ಚಿಕ ರಾಶಿಯವರಿಗೆ ಪಂಚಮ ಶನಿ ಅಂತಂತಂದರೆ ಯಾವ ಕ್ಷೇತ್ರಗಳನ್ನು ಇವ ಪ್ರತಿನಿಧಿಸ್ತಾನೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ವೃಶ್ಚಿಕ ರಾಶಿ ಪಂಚಮ ಶನಿಗೆ ವಿಶೇಷವಾಗಿ ಪ್ರೀತಿಯ ವಿಷಯ, ಸಂತೋಷ, ವಿರಾಮ, ಮಕ್ಕಳು ಮತ್ತು ಸೃಷ್ಟಿ. ಸೊ ಈ ಎಲ್ಲ ಸ್ಥಾನಗಳ ಮೇಲೆ ಶನಿದೇವರ ಪ್ರಭಾವವನ್ನು ನಾವು ವೃಶ್ಚಿಕ ರಾಶಿಯವರಿಗೆ ಆಗ್ತಾ ಇದ್ದದನ್ನು ನೋಡ್ತಾ ಇದ್ದೇವೆ. ಸೊ ಈ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಅಭಿವೃದ್ಧಿಯನ್ನು ಪಡೆದುಕೊಳ್ಬೇಕು ಅಂತ ಅಂದ್ಕೊಂಡ್ರೆ ತಪ್ಪದೇ ಶನಿದೇವರ ನೀಲಮಣಿಯ ಧಾರಣೆಯನ್ನು ಮಾಡಿಕೊಡ್ರಿ. ಯಾಕಂದರೆ ಪಂಚಮ ಶನಿ ಅಂತ ಅನ್ನೋದು ಬಹಳ ಕಷ್ಟಕರವಾಗಿರ್ತಕ್ಕಂತಹ ಸಮಯ. 2.5 ವರ್ಷ ಈ ಎಲ್ಲ ಕ್ಷೇತ್ರಗಳ ಮೇಲೆ ಅವನು ಪ್ರಭಾವವನ್ನು ಬೀಳ್ತಾನೆ. ಸೊ ಮತ್ತು ಇನ್ನೊಂದು ಏನಪ್ಪ ಅಂತಂತಂದ್ರೆ ಮನೋರಂಜನಾ ಚಟುವಟಿಕೆಗಳು, ಹಾಸ್ಯಗಳು. ಸೊ ಈ ಎಲ್ಲ ಸಂದರ್ಭದಲ್ಲೂ ಕೂಡ ಕೆಲವೊಮ್ಮೆ ಸೀರಿಯಸ್ ಆಗಿಬಿಡ್ತೀರಿ. ಸೊ ಮನೋರಂಜನೆಯೂ ನಿಮಗೆ ಸೀರಿಯಸ್ ಆಗಿಬಿಡ್ತದೆ, ಹಾಸ್ಯವೂ ಕೂಡ ನಿಮಗೆ ಸೀರಿಯಸ್ ಆಗಿಬಿಡ್ತದೆ. ಹೀಗಾಗಿ ಪ್ರೀತಿಯ ವ್ಯವಹಾರಗಳು, ಪ್ರೀತಿ ಮಾಡ್ತಾ ಇದ್ರಿ ಅಂತಂತಂದ್ರೆ, ಲವ್ ಒಳಗಿದ್ರಿ ಅಂತಂದ್ರೆ, ರಿಲೇಷನ್ಶಿಪ್ ಒಳಗಿದ್ರಿ ಅಂತಂದರೆ ಈ ಸಂದರ್ಭದಲ್ಲಿ ನಿಮಗೆ ಬ್ರೇಕಪ್ ಆಗುವಂತಹ ಚಾನ್ಸಸ್ ಕೂಡ ಬಹಳ ಇರ್ತದೆ ಈ 2.5 ವರ್ಷ. ಆಮೇಲೆ ಇಲ್ಲಪ್ಪ ನಾನು ಕ್ಯಾಸಿನೋ ಆಡ್ತೇನೆ, ಜೂಜ್ ಆಡ್ತೇನೆ, ಇಸ್ಪೇಟ್ ಆಡ್ತೇನೆ, ಮತ್ತೊಂದು ಆಡ್ತೇನೆ, ಅದರಿಂದ ನಾನು ದುಡ್ಡು ಗಳಿಸ್ತೇನೆ, ಕುದುರೆ ರೇಸ್ ಆಡ್ತೇನೆ, ಮತ್ತೊಂದು ಆಡ್ತೇನೆ ಅಂತಂದರೆ ಈ 2.5 ವರ್ಷದೊಳಗೆ ನೀವು ಇಂಥವು ಯಾವುದೇ ಒಂದು ಬೆಟ್ಟಿಂಗ್ ಮಾಡಿದರೂ ಕೂಡ ಅದರೊಳಗೆ ಸೋಲು ನಿಶ್ಚಿತ. ಯಾಕೆ? ಪಂಚಮ ಶನಿ ಇದೆ. ಸೊ ಪಂಚಮ ಶನಿ ಇದ್ದಿದ್ದರಿಂದ ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಇದನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ.